ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್, ವೆಲ್ಕಮ್ ಟು ನಮ್ಮ ಡಿಪ್ಲೊಮಾ ಚಾನಲ್. ಸೊ ಡಿ ಸ್ಟೂಡೆಂಟ್ಸ್, ಇವಾಗೆಲ್ಲ ನೀವು ಆಪ್ಷನ್ ಎಂಟ್ರಿ ಮಾಡ್ತಾ ಇದ್ದೀರಾ. ಓಕೆ, ಸೊ ಲಾಗಿನ್ ಆಗ್ತಾ ಇದೆ. ನಿನ್ನೆ ಮಧ್ಯಾಹ್ನ 1 ಗಂಟೆಯಿಂದ ಕೆ ಎ ಕಡೆಯಿಂದ ಬಿಟ್ಟಿದ್ದಾರೆ. ಸೊ ಎಲ್ಲ ಲಾಗಿನ್ ಮಾಡ್ತಾ ಇದ್ದೀರಾ, ಆಪ್ಷನ್ ಎಂಟ್ರಿ ಮಾಡ್ತಾ ಇದ್ದೀರಾ. ಸೊ ಇವಾಗ ಆಲ್ರೆಡಿ ಹೇಳ್ತಾ ಇದ್ದೆ, ಬಟ್ ಇದಕ್ಕೆ ಸ್ಪೆಸಿಫಿಕ್ ಆಗಿ ನಾನು ಒಂದು ಇನ್ಸ್ಟೆನ್ಸ್ ಬಂದಾಗಿಂದ ಒಂದು ವಿಡಿಯೋ ಮಾಡಬೇಕು ಅಂತ ಮಾಡ್ತಾ ಇದ್ದೀನಿ. ಸೊ ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ನಡೀತಾ ಇದೆ. ಇದರಲ್ಲಿ ಹೌ ಮೆನಿ ಕಾಲೇಜ್ ಆಪ್ಷನ್ಸ್ ಐ ನೀಡ್ ಟು ಗಿವ್ ಇನ್ ಆಪ್ಷನ್ ಎಂಟ್ರಿ. ಸೊ ಏನಿಲ್ಲ ಆಪ್ಷನ್ ಎಂಟ್ರಿ ಮಾಡ್ತೀರಾ, ಈ ಆಪ್ಷನ್ ಎಂಟ್ರಿಲಿ ಏನು ಚಾಯ್ಸಸ್ ಕೊಡ್ತೀರಾ. ಸೊ ಇಲ್ಲಿ ನಂಬರ್ ಆಫ್ ಆಪ್ಷನ್ಸ್ ಇಂಡಿಕೇಟ್ ಆಗ್ತಾ ಇರುತ್ತೆ ನೋಡಿ, ಇದು ಪ್ರಿಯಾರಿಟಿ. ದಿಸ್ ಇಸ್ ದ ಪ್ರಿಯಾರಿಟಿ ಆ್ಯಂಡ್ ನಂಬರ್ ಆಫ್ ಆಪ್ಷನ್ಸ್. ಓಕೆ, ಅಂದರೆ ಇಲ್ಲಿ ಈ ಹುಡುಗ ತೊಗೊಂಡ್ರೆ 12 ಆಪ್ಷನ್ ಕೊಟ್ಟಿದ್ದಾರೆ. ಓಕೆ, ಸೊ ನಾನು ಎಷ್ಟು ಆಪ್ಷನ್ಸ್ ಎಂಟ್ರಿ ಮಾಡ್ಬೇಕು ಸರ್, ಇಲ್ಲಿ ಎಷ್ಟೆಷ್ಟು ಕಾಲೇಜ್ ಸೆಲೆಕ್ಟ್ ಮಾಡಬೇಕು, ಇದು ತುಂಬ ಜನಕ್ಕೆ ಡೌಟ್ ಇದೆ. ಕೆಲವರು ಅನ್ಕೊಂಡ್ಬಿಡ್ತೀರಾ ನಿಮ್ಮ ರ್ಯಾಂಕಿಂಗ್ಗೆ ಒಂದು 15 ಆಪ್ಷನ್ ಕೊಟ್ಟರೆ 20 ಆಪ್ಷನ್ ಕೊಟ್ಟರೆ ಸಾಕಾಗುತ್ತೆ ಅಂತ. ಒಂದು ಇನ್ಸ್ಟೆನ್ಸ್ ತೋರಿಸ್ತೀನಿ ನೋಡಿ. ಇಲ್ಲಿ ಯಾರೋ ಒಂದು ಹುಡುಗ ನೆನ್ನೆ ಕೊಟ್ಟಿರೋದು ರಫ್ಲಿ ಏನು ಮಾಡಿದ್ದಾರೆ, ಒಂದು 22 ಆಪ್ಷನ್ಸ್ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಕಾಣಿಸಿದ್ರೆ 22 ಆಪ್ಷನ್ಸ್ ಕೊಟ್ಟಿದ್ದಾರೆ. ಯಾರು ಅಂತ ಬೇಡ. ಓಕೆ, ಸೊ ಟೋಟಲ್ ನಂಬರ್ ಆಫ್ ಎಂಟರ್ಡ್ ಆಪ್ಷನ್ಸ್ ಇಲ್ಲಿ ಗೊತ್ತಾಗುತ್ತೆ. ನೀವು ಏನು ಮಾಡಿದ್ದೀರಾ ಇಲ್ಲಿ ಗೊತ್ತಾಗುತ್ತೆ ನಿಮ್ಗೆ ನೋಡಿ. ಇಲ್ಲಿ ಗೊತ್ತಾಗುತ್ತೆ ನಿಮಗೆ, ಇಲ್ಲಿ ಏನು ಮಾಡಿದ್ರೆ ಗೊತ್ತಾಗುತ್ತೆ ಇಲ್ಲಿ. ಓಕೆ, ಹೈಯೆಸ್ಟ್ ಪ್ರಿಯಾರಿಟಿ 1, ಲೋಯೆಸ್ಟ್ ಪ್ರಿಯಾರಿಟಿ 1 ಗೊತ್ತಾಗುತ್ತೆ ಇಲ್ಲಿ. ಸೊ ಗುಡ್, ಓಕೆ, ನೋ ಇಶ್ಯೂ. ಓಕೆ, ಇನ್ನೊಂದು ಹುಡುಗ ತೊಗೊಂಡ್ರೆ ನೋಡಿ, ಮ್ಯಾಕ್ಸಿಮಮ್ ಕೊಟ್ಟಿದ್ದಾನೆ. ಅಂದರೆ ರಫ್ಲಿ ಅರೌಂಡ್ ಒಂದು ತೊಗೊಂಡ್ರೆ ನಿಮಗೆ ನೋಡಿ, ರಫ್ಲಿ ಅರೌಂಡ್ 48 ಆಪ್ಷನ್ಸ್ ಕೊಟ್ಟಿದ್ದಾರೆ. ಸೊ ಇವಾಗ ಎಷ್ಟು ಸಾರಿ ಎಂಟ್ರಿ ಮಾಡಬೇಕು? 40 ಆಪ್ಷನ್ ಎಂಟ್ರಿ ಮಾಡಬೇಕಾ, 15 ಆಪ್ಷನ್ಸ್ ಎಂಟ್ರಿ ಮಾಡಬೇಕಾ, 30 ಆಪ್ಷನ್ಸ್ ಎಂಟ್ರಿ ಮಾಡಬೇಕಾ? ಅಂದರೆ ವಾಟ್ ಐ ಪ್ರಿಫರ್ ಈಸ್ ಮಿನಿಮಮ್ 60 to 70 ಆಪ್ಷನ್ಸ್. ಯಾಕಂದರೆ ನಿಮಗೆ ಅದಕ್ಕಿಂತ ಜಾಸ್ತಿ ಕಷ್ಟ ಆಗುತ್ತೆ ಕೊಡೋದು, ಸೆಲೆಕ್ಟ್ ಮಾಡೋದು. ಯಾಕಂದರೆ ಅಷ್ಟು ಸಾಕಾಗುತ್ತೆ. ಯಾಕೆ ಇವೆಲ್ಲ ಹೇಳ್ತಾ ಇದ್ದೀನಿ ಅಂದರೆ ನೋಡಿ, ಸೆಕೆಂಡ್ ರೌಂಡ್ಗೆ ಹೋದಾಗ ಫಸ್ಟ್ ರೌಂಡ್ ಮುಗಿದ್ಮೇಲೆ, ಇವಾಗ ಫಸ್ಟ್ ರೌಂಡ್ ಶೆಡ್ಯೂಲ್ ಇವಾಗ ನೋಡಿ ಇಲ್ಲಿ ಇದು ಓಕೆ, ಆಮೇಲೆ ಬರ್ತೀನಿ. ಓಕೆ, ಸೆಕೆಂಡ್ ರೌಂಡ್ಗೆ ಹೋದಾಗ ನಿಮಗೆ ಈ ಥರ ಒಂದು ಲಾಗಿನ್ ಆದಾಗ ನಿಮ್ಗೆ ಇಲ್ಲಿ ಅಪ್ಡೇಟ್ ಮಾಡೋಕ್ಕೆ ಏನೂ ಇರಲ್ಲ. ಲಾಸ್ಟ್ ಟೈಮು ಅಪ್ಡೇಟ್ ಮಾಡೋಕ್ಕೆ ಒಂದು ಆಪ್ಷನ್ ಚಾಯ್ಸ್ ಕೊಟ್ಟಿದ್ರು, ಅದು ಯಾವಾಗ ಒನ್ ಟೈಮ್ ಅಷ್ಟೇ ಆಗೋದು. ಈ ಸಲ ಏನಾಗುತ್ತೆ, ಕಂಪ್ಲೀಟ್ ಫ್ರೀಸ್ ಆಗೋಗುತ್ತೆ. ಇಲ್ಲಿ ಏನೂ ಅಪ್ಡೇಟ್ ಮಾಡೋಕ್ಕಾಗಲ್ಲ ನೋಡಿ. ಇಲ್ಲಿ ಎಂಟ್ರಿ ಮಾಡಿರೋ ಆಪ್ಷನ್ಸು ಲಾಸ್ಟಲ್ಲಿ ಸೆಕೆಂಡ್ ರೌಂಡ್ಗೆ ಹೋದಾಗ ಇಲ್ಲಿ ಇಂಡಿಕೇಟ್ ಆಗ್ತಾ ಇರೋ ಥರ ಇದು ಫ್ರೀಸ್ ಆಗಿರುತ್ತೆ. ಸೊ ದಿಸ್ ಈಸ್ ಫ್ರೀಸ್ಡ್. ಓಕೆ, ಫ್ರೀಸ್ಡ್ ಅಂತಂದರೆ ಇವ್ರು 70 ಆಪ್ಷನ್ಸ್ ಎಂಟ್ರಿ ಮಾಡಿದ್ದಾರೆ. 70 ಎಂಟ್ರಿ ಮಾಡಿದ್ರು, 80 ಎಂಟ್ರಿ ಮಾಡಿದ್ರು, 90 ಎಂಟ್ರಿ ಮಾಡಿದ್ರೆ ಗೊತ್ತಿಲ್ಲ ನನಗೆ. ಓಕೆ, 70ಗೆ ಅಲಾಟ್ ಆಗಿದೆ ಕಾಲೇಜ್ ನೋಡಿ. ಇದನ್ನು ಹೇಳಿದ್ದು 70th ಆಪ್ಷನ್ಗೆ ಕಾಲೇಜ್ ಅಲಾಟ್ ಆಗಿದೆ. ಅಂದರೆ E180 ECಗೆ ಅಲಾಟ್ ಆಗಿದೆ. ಓಕೆ, E188 ಕಾಲೇಜಲ್ಲಿ ECಗೆ ಅಲಾಟ್ಮೆಂಟ್ ಆಗಿದೆ. ಸೊ ಅವ್ರು ಸೆಕೆಂಡ್ ರೌಂಡ್ಗೆ ಏನು ಹೋದ್ರು, ನಾನು ಇನ್ನೂ ಬೆಟರ್ಮೆಂಟ್ ಕಾಲೇಜ್ ಅಂದರೆ 70 ಆಪ್ಷನ್ ಮೇಲ್ಗಡೆ ಇರೋ ಕಾಲೇಜ್ ಆಪ್ಷನ್ಸ್ಗೆ ತೊಗೊಬೇಕು ಅಂತ ಹೋದ್ರು. ನಿಮ್ಗೆ ಇಷ್ಟೇ ಕಾಣಿಸೋದು. ಥರ್ಡ್ ಆಪ್ಷನ್ ಚಾಯ್ಸ್ 3 ತೊಗೊಂಡವ್ರಿಗೆ ಏನಾಗುತ್ತೆ, ಚಾಯ್ಸ್ 3 ಇದು ಚಾಯ್ಸ್ 2 ತೊಗೊಂಡವ್ರಿಗೆ, ಇದು. ಓಕೆ, ಚಾಯ್ಸ್ 3 ತೊಗೊಂಡವ್ರಿಗೆ ಏನಾಗುತ್ತೆ, ಆ ಒಂದು ಅಲಾಟ್ ಆಗಿರುತ್ತಲ್ಲ, ಯಾಕಂದರೆ ಇವಾಗ ಕಾಲೇಜ್ ಇಷ್ಟ ಇಲ್ಲ ಅಂತ ಕೊಟ್ಟಿರ್ತೀರಾ. ಸೊ ಅದು ಒಂದು ಆಪ್ಷನ್ ಬಿಟ್ಬಿಟ್ಟು ರಿಮೈನಿಂಗ್ ಎಲ್ಲ ಆಪ್ಷನ್ಸ್ ಎನೇಬಲ್ ಆಗಿರುತ್ತೆ. ಅವ್ರಿಗೂ ಇದು ಎಲಿಜಿಬಲ್ ಇರಲ್ಲ, ಓನ್ಲಿ ಇಲ್ಲಿ ಮಾತ್ರ ಇರುತ್ತೆ. ಸೊ ಏನು ಮಾಡ್ಬೋದು ಅಂದರೆ, ಇದನ್ನು ಡಿಲೀಟ್ ಮಾಡ್ಬೋದು, ಇಲ್ಲ ರೀಆರ್ಡರ್ ಮಾಡ್ಬೋದು. ಇಲ್ಲಿರೋದು ಇಲ್ಲ ಹಾಕ್ಬೋದು, ಇದನ್ನು ಮಾತ್ರ ಮಾಡ್ಬೋದು ಅಷ್ಟೇ, ಬೇರೆ ಆಪ್ಷನ್ಸ್ ಇರಲ್ಲ. ಸೊ ಅದಕ್ಕೆ ಹೇಳ್ತಾ ಇರೋದು, ನೀವು ಅನ್ಕೊಂಡ್ಬಿಟ್ರೆ, ಯಾರನ್ನ ತಪ್ಪಾಗಿ ಅನ್ಕೊಂಡಿದ್ರೆ, ಯಾರನ್ನ ಹೇಳಿದರೆ ಇಲ್ಲ ಸೆಕೆಂಡ್ ರೌಂಡಲ್ಲಿ ಮಾಡ್ಬೋದು, ಲಾಸ್ಟ್ ಟೈಮ್ ಕೊಟ್ಟಿದ್ರು ಅವೆಲ್ಲ ಇದು ಅಂತಂದರೆ ಪ್ರತಿ ಸರಿ ಆ ಥರ ಆಗಲ್ಲ. ದಯಮಾಡಿ ಹೇಳ್ತಾ ಇದ್ದೀನಿ, ಮ್ಯಾಕ್ಸಿಮಮ್ ಒಂದು 50 to 60 ಆಪ್ಷನ್ಸ್ ಅಂತೂ ಕೊಡಲೇಬೇಕು ನೀವು. ಅದಕ್ಕಿಂತ ಕಡಿಮೆ ಕೊಟ್ಟರೆ ಇಟ್ ರಿಯಲಿ ನಾಟ್ ಅಕ್ಸೆಪ್ಟಬಲ್. ಓಕೆ, ಯಾಕಂದರೆ ನೋಡಿ, ಇಲ್ಲಿ ಫಾರ್ ಎಕ್ಸಾಂಪಲ್ ಇವಾಗ ನೀವು ಒಂದು 20 ಆಪ್ಷನ್ ಕೊಟ್ಟು ಅವೆಲ್ಲ ತೋರಿಸಿ, ಒಂದು 20 ಆಪ್ಷನ್ಸ್ ಕೊಟ್ಟಿರ್ತೀರಾ. ನೆಕ್ಸ್ಟ್ ರೌಂಡ್ಗೆ ಹೋಗ್ತೀರಾ, ಅವಾಗ ಅನ್ಕೊತೀರಾ, ನಾನು ಒಂದು 10-15 ಆಪ್ಷನ್ ಕೊಡಬೇಕಾಗಿತ್ತು. ಯಾಕೆಂದರೆ ನಿಮಗೆ ಸೀಟ್ ನಾಟ್ ಅಲಾಟೆಡ್ ಅಂತ ಬಂದ್ಬಿಡುತ್ತೆ. ಸೊ ಸ್ಟೂಡೆಂಟ್ಸ್, ನಿಮ್ಗೇನಾದರೂ ಕಡಿಮೆ ಆಪ್ಷನ್ಸ್ ಕೊಟ್ಟಿದ್ದೀರಾ ಅಂತಂದರೆ ನಿಮ್ಮ ರ್ಯಾಂಕಿಂಗ್ಗೆ ಅನ್ಕೊಂಬಿಟ್ಟು ನಿಮ್ಗೇನಾಗುತ್ತೆ, ಲಾಸ್ಟಲ್ಲಿ ನಿಮಗೆ ಯು ಹ್ಯಾವ್ ನಾಟ್ ಬೀನ್ ಅಲಾಟೆಡ್ ಎನಿ ಸೀಟ್ ಅಂತ ಬಂದ್ಬಿಡುತ್ತೆ ರೆಡ್ ಕಲರಲ್ಲಿ. ತುಂಬ ಬೇಜಾರಾಗುತ್ತೆ ಅವಾಗ. ಸೊ ಇದನ್ನು ಅವಾಯ್ಡ್ ಮಾಡೋದಕ್ಕೆ ಇವೆಲ್ಲ ಹೇಳ್ತಾ ಇದ್ದೀನಿ. ಯಾಕಂದರೆ ನಾನು ನೋಡಿದ್ದೀನಿ, ತುಂಬ ಜನ ಬರೀ 3 ಆಪ್ಷನ್ ಕೊಟ್ಟಿದ್ದಾರೆ, ತುಂಬ ಜನ 5 ಆಪ್ಷನ್ ಕೊಟ್ಟಿದ್ದಾರೆ. ಓಕೆ, ಇವಾಗ ನನ್ನ ಅಕಾಡೆಮಿಲಿ ಫಸ್ಟ್ ರ್ಯಾಂಕ್ ಬಂದಿರೋ ಹುಡುಗ ಅವನು 5 ಆಪ್ಷನ್ ಕೊಟ್ಟಿದ್ದ. ಸರ್ ನಂಗೆ ಸಿಗುತ್ತೆ ಸರ್ ಅಂತ, ಬೇಡ ಮಿನಿಮಮ್ ಒಂದು 10 ಕೊಡು ಅಂತಂದೆ. ಯಾಕಂದ್ರೆ ಈಸ್ ದ ಫಸ್ಟ್ ಥಿಂಗ್, ಅವನೇ ಫಸ್ಟ್ ರ್ಯಾಂಕು, ಅವನಿಗೆ ಫಸ್ಟ್ ಆಪ್ಷನ್ ಹೋಗೋದು, ಯಾರಿಗೂ ಹೋಗಲ್ಲ. ಅವನು ಯಾವ್ದು ಫಸ್ಟ್ ಆಪ್ಷನ್ ಕೊಟ್ಟಿದ್ರೆ ಅದಕ್ಕೆ ಅಲಾಟ್ಮೆಂಟ್ ಆಗಿರುತ್ತೆ. ಓಕೆ, ಆ್ಯಂಡ್ ಈಸ್ ಪ್ರಿಫರಿಂಗ್ RV ಕಾಲೇಜ್ ಪ್ರಿಫರ್ ಮಾಡಿದ್ದಾನೆ, ವೆಲ್ ಆ್ಯಂಡ್ ಗುಡ್. ಓಕೆ, ನೋಡೋಣ RV ಕಾಲೇಜ್ ಬರುತ್ತೆ ಅಂತ ಅನ್ಕೊಂಡಿದ್ದೀನಿ. ಅವ್ನು ಪ್ರಿಫರ್ ಮಾಡಿರೋದು, ಅವನಿಗೂ ಹೇಳಿದ್ದೀನಿ 10 ಆಪ್ಷನ್ ಕೊಡಪ್ಪ ಅಂತ ಅವನಿಗೂ ಹೇಳಿದ್ದೀನಿ. ಸೊ ಅವನೇ 10 ಆಪ್ಷನ್ ಕೊಡಬೇಕಾದ್ರೆ ಫಸ್ಟ್ ರ್ಯಾಂಕ್ ಬಂದಿರೋನು ನೀವು ಎಷ್ಟು ಕೊಡ್ಬೇಕು ಥಿಂಕ್ ಮಾಡಿ. ಇದು ಯಾಕೆ ಅಂತಂದರೆ, ಇದು ಯಾವ ಥರ ಮಾಡ್ಬೇಕು ಸರ್ ಇವಾಗ ಅಂತಂದರೆ, ಇದನ್ನು ಹೇಳಿದ್ದು, ಇದಕ್ಕೆ ನಿಮ್ಗೆ ಗೈಡೆನ್ಸ್ ಬೇಕು ಅಂತಂದರೆ ಒಂದು PDF ಕೊಡ್ತಾ ಇದ್ದೀನಿ, ಇವತ್ತು ಕೊಡ್ತೀನಿ, ನಾಳೆವರೆಗೂ ಕೊಡ್ತೀನಿ. ಡೋಂಟ್ ವರಿ, ಎನಿ ಒನ್ ಐ ವಿಲ್ ಗಿವ್. ಓಕೆ, ನಿಮಗೆ ಡೌಟ್ ಇದ್ದರೆ ನನಗೆ ಪಿಂಗ್ ಮಾಡಿ. ನೋಡಿ, ಇಲ್ಲಿ ರ್ಯಾಂಕಿಂಗ್ ಇರುತ್ತಲ್ಲ, ಈ PDF ಸಾರ್ಟ್ ಮಾಡಬೇಕಂದ್ರೆ ನೋಡಿ 3 ಥರ ಡಿವೈಡ್ ಮಾಡ್ಕೊಬೇಕು. ಒಂದು, ನಿಮ್ಮ ರ್ಯಾಂಕಿಂಗ್ ಯಾವ ಕಾಲೇಜ್ ಸಿಗುತ್ತೆ. ಓಕೆ, ಇದ್ರ ಮೇಲ್ಗಡೆ ಬಂದು ಹೈಯೆಸ್ಟ್ ಪ್ರಿಯಾರಿಟಿ. ಓಕೆ, ಹೈಯೆಸ್ಟ್ ಪ್ರಿಯಾರಿಟಿ. ಸೊ ನೀವು ಇಲ್ಲಿ ಏನು ಆಪ್ಷನ್ ಎಂಟ್ರಿ ಮಾಡ್ತಾ ಇದ್ದೀರಾ, ಇಲ್ಲಿ 3 ಥರ ಡಿವೈಡ್ ಮಾಡ್ಕೊಬೇಕು. ಒಂದು ಹೈಯೆಸ್ಟ್ ಪ್ರಿಯಾರಿಟಿ, ಇನ್ನೊಂದು ಮಿಡಲ್ ಪ್ರಿಯಾರಿಟಿ, ಮತ್ತು ಲೋವರ್ ಪ್ರಿಯಾರಿಟಿ.
ಓಕೆ. ಸೊ ಹೈಯೆಸ್ಟ್ ಪ್ರಿಯಾರಿಟಿ ಅಂದರೆ ನಂಗೆ ಸಿಗಲ್ಲ ಕಾಲೇಜು, ಅದನ್ನು ಕೊಡಿ, ಎಂಟ್ರಿ ಮಾಡಿ. ನನಗೆ ಸಿಗುವಂಥ ಕಾಲೇಜ್ನ ಮಿಡ್ಲ್ ಪ್ರಿಯಾರಿಟಿ ಹಾಕೊಂಬನ್ನಿ. ಆಮೇಲೆ ಇನ್ ಕೇಸ್ ನನಗೆ ಸಿಗಲಿಲ್ಲ, ಇದು ಸಿಗೋ ಕಾಲೇಜು ಸಿಗಲಿಲ್ಲ ಆದರೂ ಪರವಾಗಿಲ್ಲ, ಇಂಥ ಕಾಲೇಜ್ ನಾನು ಹೋಗ್ತೀನಿ ಅನ್ನೋದನ್ನ ಲೋ ಪ್ರಿಯಾರಿಟಿ ಕೊಡಬೇಕು. ನೋಡಿ ಫಾರ್ ಎಕ್ಸಾಂಪಲ್ ಇಲ್ಲಿ ತೊಗೊಂಡ್ರೆ ನಿಮ್ಗೆ ಇಲ್ಲಿ ಇವಾಗ ಇವನ್ ರ್ಯಾಂಕಿಂಗ್ ಬಂದು ಫಾರ್ ಎಕ್ಸಾಂಪಲ್ ಒಂದು 600 ಇದೆ ಅಂದ್ಕೊಳ್ಳೋಣ. ಇವು 600 ಇದ್ದರೆ ನೋಡಿ ಗೊತ್ತಾಗುತ್ತೆ ನಿಮ್ಗೆ, ಇಲ್ಲಿ 600 ಇದ್ದರೆ ನೋಡಿ ಇಲ್ಲಿಂದ ಮೇಲ್ಗಡೆ ಇರೋದು ಅಂದರೆ ಫಾರ್ ಎಕ್ಸಾಂಪಲ್ ಇಲ್ಲಿ ಇವಾಗ 600 ಅಂತ ಅಂದ್ಕೊಂಡ್ರೆ ಒಂದು 30-40 ಆಪ್ಷನ್ ಸಿಕ್ಕೊಂಡ್ಬಿಟ್ರೆ ನೋಡಿ ಇಲ್ಲಿಂದ ಮೇಲ್ಗಡೆ ಕಾಲೇಜ್ ಸಿಗಲ್ಲ ಇವನಿಗೆ, ಅಂದರೆ ಈ ಕಾಲೇಜ್ ಎಲ್ಲ ಸಿಗಲ್ಲ ಅವರಿಗೆ, ಮೇಲಿರೋ ಕಾಲೇಜ್ ಸಿಗಲ್ಲ. ಇದ್ರ ಕೆಳಗಡೆ 600 ಆದಮೇಲೆ ಇರೋ ಕಾಲೇಜಸ್ ಎಲ್ಲ ಸಿಗುತ್ತೆ ಇವರಿಗೆ. ಓಕೆ. ಸೊ ಅದನ್ನು ಈ ಥರ ಪ್ಲಾನ್ ಮಾಡ್ಕೊಬೇಕು. ಅದನ್ನು ನೀವು ಇಲ್ಲಿ ಎಂಟ್ರಿ ಮಾಡಬೇಕಿಲ್ಲಿ ನೋಡಿ, ಅದನ್ನು ಇಲ್ಲಿ ಎಂಟ್ರಿ ಮಾಡಬೇಕಿಲ್ಲಿ. ಓಕೆ. ನಂಬರ್ ಆಫ್ ಆಪ್ಷನ್ಸ್ ಎಂಟ್ರಿ ಮಾಡಬೇಕು. ಸೊ ಅದಕ್ಕೆ ಹೇಳ್ತಾ ಇರೋದು ಮ್ಯಾಕ್ಸಿಮಮ್ ಒಂದು 60ರಿಂದ 70 ಆಪ್ಷನ್ ಅಂತೂ ಕೊಡಿ. ನಿಮಗೆ ಅದ್ರ ಅಡ್ವಾಂಟೇಜ್ ಏನು ಅಂತ ಆಮೇಲೆ ಗೊತ್ತಾಗುತ್ತೆ ನಿಮಗೆ. ಹೆಲ್ಪ್ ಬೇಕಾ ನನಗೆ ಪಿಂಗ್ ಮಾಡಿ, ಇನ್ನೂ ಹೆಲ್ಪ್ ಬೇಕಾ ಪರ್ಸನಲ್ ಗೈಡೆನ್ಸ್ ಇದೆ ಅದಕ್ಕೆ ಪಿಂಗ್ ಮಾಡಿ, ನಾನು ನಿಮಗೆ ಖಂಡಿತ ಹೆಲ್ಪ್ ಮಾಡ್ಕೊಡ್ತೀನಿ. ಸೊ ಶಾರ್ಟ್ಲಿ ND ಅಕಾಡೆಮಿ, ಐ ಕ್ಯಾನ್ ಪ್ರೌಡ್ಲಿ ಟೆಲ್ ಇಟ್ಸ್ ನಂಬರ್ 1 ಕೋಚಿಂಗ್ ಅಕಾಡೆಮಿ ಇನ್ ಕರ್ನಾಟಕ. ಶಾರ್ಟ್ಲಿ DCET 2025 ಲಾಂಗ್ ಟರ್ಮ್ ಕೋಚಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇಂಟಿಮೇಷನ್ ಕೊಡ್ತೀನಿ. ನಿಮ್ಮ ಸ್ಟೂಡೆಂಟ್ಸ್, ನಿಮ್ಮ ಜೂನಿಯರ್ಸ್ ಯಾರನ್ನ ಇದ್ದರೆ, ನಿಮ್ಗೆ ಗೊತ್ತಿರೋ ಯಾರನ್ನ ಇದ್ರೆ ರೆಫರ್ ಮಾಡಿ. ಡೆಫಿನೆಟ್ಲಿ ಅವರು ಇಂಥ ರ್ಯಾಂಕ್ಸ್ ತೊಗೊಬೋದು. ನೆಕ್ಸ್ಟ್ ಇಯರ್ನು ಆ ಕೋಚಿಂಗ್ ಏನು ಬೇಕೋ ನಾವು ಕೊಡ್ತೀವಿ. ಯಾಕೆಂದರೆ ವಿ ಆರ್ ದ ಡಿಪ್ಲೊಮೋ ಟೀಮ್. ನಾವು ಡಿಪ್ಲೊಮೋ ಫ್ಯಾಕಲ್ಟೀಸ್ ಮಾಡೋದು. ಸೊ ಅವ್ರು ನಮ್ಗೆ ಗೊತ್ತಿರುತ್ತೆ ಎಕ್ಸಾಕ್ಟ್ಲಿ ಏನು ಮಾಡಬೇಕು ಅಂತ. ದಟ್ಸ್ ವೈ ವಿ ಗೆಟಿಂಗ್ ದಿಸ್ ರಿಸಲ್ಟ್ಸ್. ಓಕೆ. ಸೊ ನಿಮ್ಮ ಜೂನಿಯರ್ಸ್ ಏನಾದರೂ ರೆಫರ್ ಮಾಡಿ ಶಾರ್ಟ್ಲಿ ಸ್ಟಾರ್ಟ್ ಮಾಡ್ತೀನಿ. ಸೊ ಓವರ್ ಆಲ್ ಹೇಳಿದ್ದೀನಿ ಅಂದ್ಕೊಂಡಿದ್ದೀನಿ. ಸೊ ಈ ಆಪ್ಷನ್ ತೊಗೊಳಕ್ಕೆ ಹೋಗ್ಬಿಡಿ. ಚಾಯ್ಸ್ 2 ತೊಗೊಂಡ್ರು, ಚಾಯ್ಸ್ 3 ತೊಗೊಂಡ್ರು ಪ್ರಾಬ್ಲಮ್ ಆಗುತ್ತೆ. ಪರ್ಟಿಕ್ಯುಲರ್ಲಿ ಚಾಯ್ಸ್ 2 ಯಾರು ತೊಗೊತೀರಾ, ಓಕೆ, ಅವ್ರಿಗೆ ಈ ಪ್ರಾಬ್ಲಮ್ ಆಗೇ ಆಗುತ್ತೆ. ಅದಕ್ಕೆ ಮ್ಯಾಕ್ಸಿಮಮ್ ಕೊಡಿ. ನೆಕ್ಸ್ಟ್ ರೌಂಡ್ಗೆ ಹೋದಾಗಬೇಕಾದ್ರೆ ಅವಾಗ ಏನು ಮಾಡಿ, ನೀವು ಯಾವ್ದು ಬೇಕೋ ಇಟ್ಕೊಳ್ಳಿ, ಮಿಕ್ಕಿದ್ದು ಬಿಟ್ಬಿಡಿ, ತಲೆ ಕೆಡ್ಸ್ಕೊಂಡು ಹೋಗ್ಬೇಡಿ. ಆ ಥರ ಆಗುತ್ತೆ. ಓಕೆ. ಸೊ ನೋಡಿಕೊಂಡು ಪ್ರಿಯಾರಿಟಿ ಮಾಡಿ. ಪ್ರಿಯಾರಿಟಿ ಲಿಸ್ಟ್ ಬೇಕು ಅಂತಂದರೆ ನನಗೆ ಪಿಂಗ್ ಮಾಡಿ, ಡೆಫಿನೆಟ್ಲಿ ನಾನು ಪ್ರೊವೈಡ್ ಮಾಡ್ಕೊಡ್ತೀನಿ, ಹೆಲ್ಪ್ ಮಾಡ್ತೀನಿ. ಆಮೇಲೆ ಇನ್ನೊಂದು ರಿಸಲ್ಟ್ಸ್ ಇದು ಆರ್ಡರ್ ಬಂದು ನಿಮ್ಗೆ ಇಲ್ಲಿ ನೋಡಿ, ಇಲ್ಲಿ ಫಸ್ಟ್ ಇವಾಗ ಮಾಕ್ ಅಲಾಟ್ಮೆಂಟ್ ನಡೀತಾ ಇದೆ. ಇವಾಗ ಮಾಕ್ ಅಲಾಟ್ಮೆಂಟ್ ನಡೀತಾ ಇರೋದು. ಸೊ ಮಾಕ್ ಅಲಾಟ್ಮೆಂಟ್ ಯಾವತ್ತು ಅಂದರೆ ನೋಡಿ ಇಲ್ಲಿ 11 AM ವರೆಗೂ ಆಪ್ಷನ್ ಇದೆ. ಅಲ್ಲೇ ಇಂಡಿಕೇಟ್ ಮಾಡಿದ್ದಾರೆ 11 AM ವರೆಗೂ ಆಪ್ಷನ್ ಕೊಟ್ಟಿದ್ದಾರೆ ನಿಮಗೆ. ಓಕೆ. ಸೊ ಇವಾಗ ಅಲ್ಲಿವರೆಗೂ ಎಂಟ್ರಿ ಮಾಡಿ, ಮತ್ತೆ ರಿಸಲ್ಟ್ಸ್ ಬರುತ್ತೆ, ಮತ್ತೆ ಇನ್ನೊಂದ್ಸಲಿ ಆಪ್ಷನ್ ಸಿಗುತ್ತೆ. ಡೋಂಟ್ ವರಿ, ಒಂದು ಕಟ್ ಆಫ್ PDF ಬಿಡ್ತಾರೆ, ಮತ್ತೆ ಇನ್ನೊಂದ್ಸಲಿ ಆಪ್ಷನ್ ಸಿಗುತ್ತೆ. ಸೊ ನಿಧಾನಕ್ಕೆ ಮಾಡಿ. ಆಮೇಲೆ ತುಂಬ ಜನ ಕೇಳ್ತಾ ಇದ್ರಿ ಸರ್ ಇವಾಗ ಇಲ್ಲಿ ಸೇವ್ ಮಾಡೋದಲ್ಲಿ ಅಂತ. ಸೊ ಎಲ್ಲೂ ಸೇವ್ ಮಾಡೋದೇನಿಲ್ಲ. ಓಕೆ. ಎಲ್ಲೂ ಸೇವ್ ಮಾಡೋದೇನಿಲ್ಲ. ಇಲ್ಲಿ ಜಸ್ಟ್ ಆರ್ಡರ್ ಕೊಟ್ಟರೆ ನೀವು ಇಲ್ಲಿ ಆರ್ಡರ್ ಟೈಪ್ ಮಾಡಿದ್ರೆ ಇಲ್ಲಿ ಆಟೋಮೆಟಿಕ್ ಸೇವ್ ಅಂಡ್ ಸಬ್ಮಿಟ್ ಅಂತ ಕೊಟ್ಟರೆ ಇಲ್ಲಿಂದ ಇಲ್ಲಿಗೆ ಬಂದ್ಬಿಡುತ್ತೆ. ಇಲ್ಲಿ ಏನಾದರೂ 0 ಅಂತ ಕೊಟ್ಟರೆ ಡಿಲೀಟ್ ಆಗುತ್ತೆ. ಮತ್ತು ಈ ಪ್ರಿಯಾರಿಟಿ ಇವಾಗ 2 ಇರೋದನ್ನ ಇಲ್ಲಿ ಕಳಿಸ್ಬೇಕು, ಇದನ್ನು 8 ಅಂತ ಕೊಡಿ, ಈ ಡೈರೆಕ್ಟಾಗಿ ಇಲ್ಲಿ ಬಂದ್ಬಿಡುತ್ತೆ. ಇದೇನಾಗುತ್ತೆ, ಇದು ಮೇಲ್ಗಡೆ ಹೋಗುತ್ತೆ. 8 ಇರೋ 7 ಆಗುತ್ತೆ, 3 ಇರೋ 2 ಆಗುತ್ತೆ, ಈ ಥರ ಆಗುತ್ತೆ. ಇಲ್ಲಿಗೆ ಹೋಗ್ಬೇಕಾ, ಇದನ್ನು 2 ಅಂತ ಕೊಡಿ. ಓಕೆ. ಅವಾಗ ಏನಾಗುತ್ತೆ, ಇದು ಡೈರೆಕ್ಟಾಗಿ ಇಲ್ಲಿಗೆ ಹೋಗುತ್ತೆ. ಸೊ ಈ ಥರ ಈ ಚೇಂಜಸ್ ಮಾಡಿ ಅಪ್ಡೇಟ್ ಅಂತ ಕೊಟ್ಟರೆ ಅಪ್ಡೇಟ್ ಆಗುತ್ತೆ, ಇದು ಇಲ್ಲಿಗೆ ಬರುತ್ತೆ ಅಷ್ಟೇ, ಇನ್ನೇನೂ ಇಲ್ಲ. ನಥಿಂಗ್ ಸೇವ್. ಎಷ್ಟು ಸಲ ಬೇಕಾದರೂ ಲಾಗಿನ್ ಆಪ್ಷನ್ಸ್ನ ಎಂಟ್ರಿ ಮಾಡ್ಬೋದು ನೀವು ಇಲ್ಲಿ. ಯು ಕ್ಯಾನ್ ಗಿವ್ n ನಂಬರ್ ಆಫ್ ಟೈಮ್ಸ್ನ ನೀವು ಎಂಟ್ರಿ ಮಾಡ್ಬೋದು, ಆಪ್ಷನ್ ಎಂಟ್ರಿ. ಸೊ ಇದೊಂದು ಅರ್ಥ ಮಾಡ್ಕೊಳ್ಳಿ. ಸೊ ಡೀಟೇಲ್ ಆಗಿ ನಾನು ಯಾವತ್ತೊಂದು ವಿಡಿಯೋ ಮಾಡಿದಾಗ ಮ್ಯಾಕ್ಸಿಮಮ್ ಪಾಯಿಂಟ್ಸ್ ಕವರ್ ಮಾಡ್ತೀನಿ, ಎಲ್ಲ ಪಾಯಿಂಟ್ ಆಫ್ ವ್ಯೂ ಇಂದ. ಸ್ವಲ್ಪ ವಿಡಿಯೋ ನನ್ನ ಲೆಂತಿ ಇರುತ್ತೆ. ಅರ್ಜೆಂಟಾಗಿ ಹೇಳೋಕೆ ಹೋದರೆ ಯಾವುದು ಕವರ್ ಮಾಡೋಕ್ಕಾಗಲ್ಲ. ಯಾಕಂದರೆ ನನಗೆ ಸ್ಟೂಡೆಂಟ್ ಪಾಯಿಂಟ್ ಆಫ್ ವ್ಯೂ ನಂಗೆ ಗೊತ್ತಿದೆ ಎಕ್ಸಾಕ್ಟ್ಲಿ ಏನು ಅಂತ, ಏನೇನು ಫೇಸ್ ಮಾಡ್ತಾ ಇದ್ದೀರಾ ಅಂತ. ಯಾಕಂದರೆ ನನ್ನ ಕ್ವಶನ್ಸ್ ಬರ್ತವೆ, ಹಂಗಾಗಿ ನಾನು ಇಷ್ಟೊಂದು ಡೀಟೇಲಾಗಿ ವಿಡಿಯೋ ಮಾಡೋದು ನಾನು. ಸೊ ನಿಮಗೂ ಅರ್ಥ ಆಗುತ್ತೆ. ಸೊ ಏನು ಸೇವ್ ಮಾಡೋದಿಲ್ಲ, ಎಂಟ್ರಿ ಮಾಡಿ. ಯು ಕ್ಯಾನ್ ಎಂಟರ್ ಅಪ್ ಟು 11 AM ವರೆಗೂ ಮಾಡ್ಬೋದು. 11 AM ಅಂತ ಬೇಡ, 10 ಗಂಟೆ ಅಥವಾ ಒಂದು 7 o'clock ಒಳಗಡೆ ಮುಗಿಸ್ಕೊಂಬಿಡಿ. ಯೂಶಲಿ ಇವತ್ತು ಸಾಯಂಕಾಲ ಒಳಗಡೆ ಮ್ಯಾಕ್ಸಿಮಮ್ ಮುಗಿಸ್ಕೊಂಬಿಡಿ, ಅಪ್ಡೇಟ್ ಆಗುತ್ತೆ. ಅರ್ಧ ಗಂಟೆ ಸಾಕು ಎಂಟ್ರಿ ಮಾಡೋದಕ್ಕೆ, ಅರ್ಧ ಗಂಟೆ. ಫಸ್ಟು ರೆಡಿ ಮಾಡ್ಕೊಂಬಿಡಿ, ಲಿಸ್ಟ್ ರೆಡಿ ಮಾಡ್ಕೊಂಬಿಡಿ. ಮೇನ್ ಇದು ಲಿಸ್ಟ್ ರೆಡಿ ಮಾಡ್ಕೊಂಬಿಡಿ, ಎಂಟ್ರಿ ಮಾಡಿ, ವಿಲ್ ಗೆಟ್ ದ ಥಿಂಗ್ ಡನ್. ಅರ್ಧ ಗಂಟೆ ಸಾಕು ಮ್ಯಾಕ್ಸಿಮಮ್. ಓಕೆ. ಸೊ ಮ್ಯಾಕ್ಸಿಮಮ್ ಪಾಯಿಂಟ್ಸ್ ಕವರ್ ಮಾಡಿದ್ದೀನಿ. ಸೊ ಯಾರನ್ನ ಇಂಟ್ರೆಸ್ಟ್ PDF ಬೇಕು ಅಂತಂದರೆ ಡೆಫಿನೆಟ್ಲಿ ಪಿಂಗ್ ಮಾಡಿ, ಇಲ್ಲ ಪರ್ಸನಲ್ ಗೈಡೆನ್ಸ್ ಬೇಕು ಅಂದರೆ ಪಿಂಗ್ ಮಾಡಿ, ಅದನ್ನು ಪ್ರೊವೈಡ್ ಮಾಡ್ತೀನಿ. ಕಂಪ್ಲೀಟ್ ಸಪೋರ್ಟ್ ಇರುತ್ತೆ ಇಂಜಿನಿಯರಿಂಗ್ ಕಾಲೇಜ್ ಜಾಯ್ನ್ ಆಗೋವರೆಗೂ. ಮತ್ತು ಕೋಚಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ಇನ್ಫಾರ್ಮ್ ಮಾಡಿ. ಸೊ ಥ್ಯಾಂಕ್ಸ್ ಫಾರ್ ಸಪೋರ್ಟಿಂಗ್, ಕೀಪ್ ಸಪೋರ್ಟಿಂಗ್. ವಿಡಿಯೋ ಶೇರ್ ತಪ್ಪದೆ ಒಂದು ಲೈಕ್ ಬಟನ್ ಪ್ರೆಸ್ ಮಾಡಿ. ಹಾಗೆ ತಪ್ಪದೆ ನಮ್ಮ ಡಿಪ್ಲೊಮಾ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.